ನಮಸ್ಕಾರ ಸ್ನೇಹಿತರೆ, ಸಿರಿ ಎಂಬ್ರಾಯ್ಡ್ರಿ ಆ್ಯಂಡ್ ಫುಡ್ ಟೆಕ್ ಚಾನಲ್ಗೆ ಸ್ವಾಗತ. ನಮ್ಮ ಪರಿಚಯ ಏನು ಅಂದರೆ, ನಮ್ಮ ಹೆಸರು ಶ್ರೀದೇವಿ ಶಿವಾನಂದ ಸ್ವಾಮಿ ಅಂತ. ನಮ್ಮ ಊರು ಸಿಂಧನೂರು, ರಾಯಚೂರು ಜಿಲ್ಲೆ. ಈ HSW ಮಿಷನ್ ನಾವು ಸಿಂಧನೂರಿನಲ್ಲಿಯೇ ತಗೊಂಡಿದ್ದು. ಈ ಮಿಷನ್ ತಗೊಂಡು 2 ವರ್ಷ ಆಯಿತು. ಈ ಮಿಷನ್ ನಮ್ಮ ಚಾನಲ್ನಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಅಕ್ಕ ಈ ಮಿಷನ್ ಎಷ್ಟು, ಎಲ್ಲಿ ತೊಗೊಂಡ್ರಿ, ಇನ್ನೂ ಮತ್ತು ಪ್ರೈಸ್ ಎಷ್ಟು, ಈ ಥರ ನಮಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಈ ಮಿಷನ್ನ ತೊಗೊಂಡು 2 ವರ್ಷ ಆಯಿತು ಅಂತ ಹೇಳಿದಾಗ, ನಾನು ಈ ಮಿಷನನ್ನು ಲೋನ್ ಮಾಡಿಸಿನೇ ತೊಗೊಂಡಿದ್ದು. ಈಗ ನಾನು ಇದರಿಂದ ಬಂದಿರೋ ಅಮೌಂಟಿಂದ ನಾನು ಲೋನು ಕಟ್ತಾಯಿದ್ದೀನಿ. ಮಹಿಳೆಯರಿಗೆ ಹಲವಾರು ಸ್ಕೀಮ್ಗಳಿವೆ, ಅವುಗಳಿಂದ ನೀವು ಲೋನ್ ಪಡೆದು ಸಹ ಈ ಥರ ಮಿಷನನ್ನು ನೀವು ತೊಗೋಬೋದು. ಅಮೌಂಟ್ ಇದ್ದರೆ ನೆಟ್ ಕ್ಯಾಶ್ ಕೊಟ್ಟೇ ತೊಗೋಬೋದು. ನಾನು ಸ್ವಲ್ಪ ಲೋನ್ ಮಾಡಿಸಿದ್ದೇನೆ ಮಿಷನ್ ಮೇಲೆ, ಹಾಗೆ ಲೋನ್ ಕಟ್ತಾನೆ ನಾನು ಈ ಮಿಷನ್ ವರ್ಕ್ ಹಾಕ್ತಾ ಲೋನ್ ಕಟ್ತಾ ಸ್ವಲ್ಪ ಅಮೌಂಟನ್ನು ಮನೆಗೆ ಬಳಸ್ತಾ ಹೀಗೆ ನಾನು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡ್ತಾಯಿದ್ದೀನಿ ನೋಡಿರಿ. ನಮ್ಮ ಎಂಬ್ರಾಯ್ಡ್ರಿ ಮಿಷನ್ನ ನಾವು 450ಇಂದನೇ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಮೊದಲು ನಮ್ಮದು ಚಿಕ್ಕ ಮಿಷನ್ ಇತ್ತು, 550 ಅಂತ. ಅದು ಉಷಾ ಕಂಪ್ನಿಯವ್ರದ್ದಿತ್ತು. ಅದನ್ನು ನಾನು 2 ವರ್ಷ ರನ್ ಮಾಡಿದೆ. ನನಗೆ ಟೈಲರಿಂಗ್ ಅನುಭವ ಇರೋದ್ರಿಂದ ನಾನು ನಮ್ಮ ಟೈಲರ್ ಅವ್ರನ್ನ ಕೇಳಿ ಆ ಮಿಷನನ್ನು ತರಿಸಿದ್ದೆ ನೋಡ್ರಿ. ಅದನ್ನು ಸಹ ನಾನು ಲೋನ್ ಮಾಡಿನೇ ತರಿಸಿದ್ದು. ಆ ನಂತರದ ದಿನಗಳಲ್ಲಿ ನಾನು ಆ ಲೋನನ್ನು ಕ್ಲಿಯರ್ ಮಾಡಿಕೊಂಡೆ. 2 ವರ್ಷ ಅದನ್ನು ರನ್ ಮಾಡಿ ನಮ್ಮ ಟೈಲರ್ ಅವ್ರಿಗೆ ಕಸ್ಟಮರು ಕೇಳ್ತಾಯಿದ್ರು, ನೀವು ಜರಿ ವರ್ಕ್ ಹಾಕಿ ಅಂತ ತುಂಬ ಜನ ಡಿಮ್ಯಾಂಡ್ ಮಾಡ್ತಾಯಿದ್ರು. ಆಗ ನನ್ನ ಕಡೆ ಅದು 550 ಮಿಷನಲ್ಲಿ ಜರಿ ವರ್ಕ್ ಹಾಕೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಸನ್ನು ನೋಡಿ ಅದಕ್ಕೆ ಜರಿ ವರ್ಕನ್ನು ಹಾಕಿ ನಾನು ಸ್ಟಿಚ್ ಮಾಡಿದಾಗ ತುಂಬ ಪ್ರಾಬ್ಲಮ್ ಬಂತು. ಅದಕ್ಕೆ ನಾನು ತುಂಬ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಗೊತ್ತಾಗಿ ನಮ್ಮ ಟೈಲರ್ ಅವರು ಸಹ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಜರಿ ವರ್ಕ್ ಹಾಕುವ ಮಿಷನ್ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನಗೂ ತರಬೇಕು ಅಂತ ತುಂಬ ದಿನದಿಂದ ಆಸೆನೂ ಇತ್ತು. ಅಷ್ಟು ಅಮೌಂಟ್ ಇರಲಿಲ್ಲ ನನ್ನ ಕಡೆ. ಆ ನಂತರ ನಾನು ಲೋನ್ ಮಾಡಿಸಿ ಈ ಮಿಷನನ್ನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ವರ್ಕ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಮಿಷನಿಂದ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು. ಈಗ ತುಂಬ ಜನ ಏನಂದರೆ ಡಿಗ್ರಿ ತೊಗೊಂಡಿರ್ತಾರೆ, ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಟೈಲರಿಂಗ್ ಮಾಡ್ತಾ ಇದ್ದವ್ರಿಗೆ ಈ ಮಿಷನ್ನು ತುಂಬಾ ಹೆಲ್ಪ್ ಆಗುತ್ತೆ. ಈ ಮಿಷನ್ನ ವರ್ಕ್ಗಳು ಮಾತ್ರ ತುಂಬಾ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಇದರಲ್ಲಿ ಜರಿ ವರ್ಕ್ ಬರುತ್ತೆ, ನೀವು ಮಿರರ್ ವರ್ಕ್ ಸಹ ಹಾಕ್ಬೋದು. ನಿಜವಾಗೂ HSW ಮಿಷನ್ನು ಮತ್ತು ಉಷಾ ಮಿಷನ್ನು ಸಹ ಚೆನ್ನಾಗಿದೆ. ಸ್ವಲ್ಪ ಜರಿ ವರ್ಕ್ ಬರಲ್ಲ ಫ್ರೆಂಡ್ಸ್. ಈ HSW ಮಿಷಿನಲ್ಲಿ ಜರಿ ವರ್ಕ್ ತುಂಬಾ ನೀಟಾಗಿ ಬರುತ್ತೆ. ಅದಕ್ಕೆ ಇದ್ರ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮಗೆ ನಿಜವಾಗೂ ಕಸ್ಟಮರು ತುಂಬಾ ಚೆನ್ನಾಗಿ ಇದ್ದಾರೆ ಫ್ರೆಂಡ್ಸ್. ಎಲ್ಲ ವರ್ಕ್ಗಳು ಸಹ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮ್ಮ ಟೈಲರ್ ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆ ಅವ್ರ ಮನೆ. ಅವರು ನಮಗೆ ಇನ್ನೂ 2-3 ಜನ ಟೈಲರ್ಸ್ ಇದ್ದಾರೆ ಫ್ರೆಂಡ್ಸ್. ರೆಗ್ಯುಲರ್ ಆಗಿ ನಮಗೆ ವರ್ಕ್ಗಳನ್ನು ಕಳಿಸ್ತಾ ಇರ್ತಾರೆ. ನಮಗೆ ಆನ್ಲೈನ್ ವರ್ಕ್ ತೊಗೋತೀರಾ ಮೇಡಮ್ ಅಂತ ಕಾಮೆಂಟ್ ಮಾಡಿದ್ರು ಫ್ರೆಂಡ್ಸ್. ನನಗೆ ಈಗ ಮನೆ ಕೆಲಸಗಳ ಮಧ್ಯೆ ಅಂದರೆ ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಮನೆಯಲ್ಲಿ ತುಂಬ ಕೆಲಸ ಇರ್ತಾವಲ್ವ, ಅದಕ್ಕೆ ನಾನು ಇನ್ನೂ ಆನ್ಲೈನ್ ವರ್ಕ್ ತೊಗೋತಿಲ್ಲ ಫ್ರೆಂಡ್ಸ್.
ಮುಂದಿನ ದಿನಗಳಲ್ಲಿ ತಗೋಬೋದು. ನಾನು ಈ ಮಿಷನನ್ನು ತಗೋಬೇಕು ಅಂದರೆ ತುಂಬಾ ಸರ್ಚ್ ಮಾಡಿನೇ ನಾನು ತೊಗೊಂಡಿದ್ದು ಫ್ರೆಂಡ್ಸ್. ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಮ್ಮ ಸಿಂಧನೂರಿನಲ್ಲಿರುವ ಸುನೀತಾ ಎಂಟರ್ಪ್ರೈಸಸ್ನಲ್ಲಿ ನಾನು ಈ ಮಿಷನನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್. ನಿಜವಾಗೂ ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಆಗಿದೆ. ಈ ಮೆಷಿನು ಏನಪ್ಪ ಅಂದರೆ ಸಿಂಪಲ್ ಡಿಸೈನ್ ಅಂದರೆ ಒಂದು 3-4 ತಾಸಿನಲ್ಲಿನೇ ಹಾಕ್ಬೋದು. ಹೆವಿ ಡಿಸೈನ್ಸ್ ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಒಂದಿನ ಒಂದು 10 ತಾಸು ಹಾಕ್ಬೋದು, 5 ತಾಸು ಮೇಲೇ ಹಾಕ್ಬೋದು. ಈ ಥರ ಇರುತ್ತೆ. ಅವರು ನಮಗೆ ಬುಕ್ಲೆಟನ್ನು ಸಹ ಕೊಟ್ಟಿರ್ತಾರೆ ಫ್ರೆಂಡ್ಸ್. ವಾಟ್ಸಪ್ಗೂ ಸಹ ಡಿಸೈನ್ಸ್ಗಳನ್ನು ಹಾಕಿರ್ತಾರೆ. 3,000-4,000 ಎಷ್ಟು ಡಿಸೈನ್ ಹಾಕಿದ್ದಾರೆ ಫ್ರೆಂಡ್ಸ್. ನಮಗೆ ಇನ್ನೂ ಆ ಡಿಸೈನು ಸಾಲೋದಿಲ್ಲ ಅಂತಂದರೆ ನಾವು ಯೂಟ್ಯೂಬರ್ಸ್ಗಳಿಂದ ನಾವು ಡಿಸೈನ್ಸನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ನಮ್ಗೆ ಯಾವ ಥರ ಡಿಸೈನ್ ಬೇಕು ಅವುಗಳನ್ನು ನಾವು ಯೂಟ್ಯೂಬ್ನಲ್ಲಿ ಇರುವಂಥ ನಮ್ಮ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ ಹಾಕುವವ್ರಿಗೆ ನಾವು ವಾಟ್ಸಪ್ನಲ್ಲಿ ಫೋಟೋ ಹಾಕಿ ನಾವು ಅಮೌಂಟ್ ಹಾಕಿದರೆ ಅವರು ಜಿಪ್ ಫೈಲ್ನಲ್ಲಿ ನಮಗೆ ಡಿಸೈನ್ಸನ್ನು ಕಳಿಸ್ತಾರೆ ಫ್ರೆಂಡ್ಸ್. ಅದನ್ನು ನಾವು ಪೆನ್ಡ್ರೈವ್ ಇಟ್ಟು ಹಾಕ್ಕೋಬೇಕಾಗುತ್ತೆ. ಈ ಥರನೇ ನಾವು ಡಿಸೈನ್ಸನ್ನು ಹಾಕ್ತೀವಿ. ಡಿಸೈನ್ಸು ಫಿನಿಶಿಂಗ್ ಸಹ ತುಂಬಾ ಚೆನ್ನಾಗಿದೆ. ಇನ್ನು ಈ ಎಕ್ಸ್ಟ್ರಾ ಡಿಸೈನ್ ಬೇಕಂದರೆ ಹಾಕಿಸ್ಕೊಳ್ತೀವಿ. ಮತ್ತು ಅದು ವರ್ಕ್ ಹಾಕಿದ ನಂತರ ಥ್ರೆಡ್ಸನ್ನೆಲ್ಲ ನಾವು ವರ್ಕ್ಗೆ ಥ್ರೆಡ್ಸ್ಗಳನ್ನೆಲ್ಲ ನಾವು ರಿಮೂವ್ ಮಾಡಿ ನಂತರ ಕುಂದನ್ಸನ್ನು ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಕುಂದನ್ಸ್ ಹಚ್ಚಿ ನಂತರ ಸ್ವಲ್ಪ ಆರೋಗ್ಯ ಬಿಡಬೇಕಾಗುತ್ತೆ. ಆ ನಂತರ ನಾವು ಕಸ್ಟಮರ್ಗೆ ಕೊಡ್ಬೋದು. ಟೈಲರ್ ಅವರು ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಡ್ತಾರೆ ಫ್ರೆಂಡ್ಸ್. ಈ ಥರ ನಮ್ಮದು ವರ್ಕ್ ಮಿಷಿನಲ್ಲಿ ಹಾಕುತ್ತೆ ನೋಡಿ ಫ್ರೆಂಡ್ಸ್. ಇದು ಬುಕ್ಲೆಟ್. ಈ ಥರ ಬುಕ್ಗಳನ್ನು ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಳುವಾಗ ನಮಗೆ 4 ಬುಕ್ಸ್ ಕೊಟ್ಟಿದ್ರು. ಇಲ್ಲಿ ಒಂದಿದೆ ಫ್ರೆಂಡ್ಸ್. ಈ ಥರ ಪುಸ್ತಕಗಳನ್ನು ನಮಗೆ ಕೊಟ್ಟಿರ್ತಾರೆ. ಮುಂದಿನ ವೀಡಿಯೋಸಲ್ಲಿ ನಾವು ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ವಲ್ವ, ಆ ಫಿನಿಶಿಂಗು ನೋಡಿ ಫ್ರೆಂಡ್ಸ್. ಇದು ನಮಗೆ ವರ್ಕ್ ಮಾಡೋಕ್ಕೆ ಅಂತ ಸೀರೆನ ಕೊಟ್ಟಿದ್ರು. ಈಗ ಅವರು ತೊಗೊಂಡು ಹೋಗೋಕ್ಕೆ ಬರ್ತಾಯಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ನಾನು ವಿಡಿಯೋ ಮಾಡಬೇಕು ಅಂತಲೇ ನಾನು ಈ ಸೀರೆನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಫ್ರೆಂಡ್ಸ್. ಇದು ವರ್ಕ್ ನೋಡಿ ಹೇಗೆ ಬಂದಿದೆ ಅಂತ ಫಿನಿಶಿಂಗು. ಅವರು ಈ ಡಿಸೈನ್ಸನ್ನು ಹೇಳಿದ್ರು ಫ್ರೆಂಡ್ಸ್. ನೋಡಿ ಇದು ಮ್ಯಾಂಗೋ ಡಿಸೈನು. ಈ ಥರನೇ ಬಂದಿದೆ. ಈ ಥರ ಇದೆ. ಅವರು ಸ್ಲೀವ್ಸ್ಗೆ ತುಂಬ ಚಿಕ್ಕದಾಗಿನೇ ಬುಟೀಸ್ ಇಡೋಕ್ಕೆ ಹೇಳಿದರು. ನಾನು ತುಂಬ ಚಿಕ್ಕದಾಗಿ ಬುಟೀಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಅವರು ಸಿಂಪಲ್ ವರ್ಕೇ ಇರಲಿ ಮೇಡಮ್ ಅಂತ ಹೇಳಿದ್ರಲ್ವ, ನಾನು ಸಹ ಸಿಂಪಲ್ ವರ್ಕನ್ನೇ ಹಾಕಿದ್ದೇನೆ. ಡಿಸೈನ್ ಚಾಯ್ಸನ್ನು ಅವರು ನಮಗೆ ಬಿಟ್ಟಿದ್ರು ಫ್ರೆಂಡ್ಸ್. ಕೆಲವೊಂದಿಷ್ಟು ಜನ ಡಿಸೈನ್ಸನ್ನು ನೀವೇ ನೋಡಿ ಹಾಕಿ ಇಷ್ಟು ಅಮೌಂಟ್ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ನಮಗೆ ಫೋಟೋ ಕಳಿಸಿ ವಾಟ್ಸಪ್ಗೆ ಅಂತ ಹೇಳ್ತಾರೆ. 2 ಥರ ಕಸ್ಟಮರ್ಸ್ ಇದ್ದಾರೆ ಫ್ರೆಂಡ್ಸ್. ನಾವು ಟೈಲರ್ ಕೊಡ್ತಾರಲ್ವ, ಅವರು ಅಮೌಂಟು ಇಷ್ಟು ರೇಟಲ್ಲಿ ಹಾಕಿಬಿಡಿ ಅಂತ ನಮಗೆ ಹೇಳ್ತಾರೆ. ನಾವು ಅಷ್ಟು ರೇಟಲ್ಲಿ ಹಾಕ್ತೀವಿ. ಈ ಥರ ನಮ್ಮದು ಎಂಬ್ರಾಯ್ಡ್ರಿಂಗ್ ವರ್ಕ್ ಇರುತ್ತೆ ನೋಡಿ. ಈ ಮಿಷಿನ್ ತೊಗೊಂಡ್ರೆ ನಿಜವಾಗಿಯೂ ನಾವು ಮನೆಯಲ್ಲಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಡುವು ಮಾಡಿಕೊಂಡು ಈ ಥರ ನಾವು ವರ್ಕ್ ಮಾಡ್ಬೋದು. ಈ ಮಿಷಿನ್ ಏನಪ್ಪ ಬೆನಿಫಿಟ್ಸ್ ಅಂದರೆ, ಈ ಮಿಷನ್ನಲ್ಲಿ ಫ್ರೇಮ್ಗೆ ಬಟ್ಟೆಯನ್ನು ಫಿಟ್ ಮಾಡಿ ಡಿಸೈನ್ ಎಲ್ಲ ಹಾಕಿಟ್ಟು ನಾವು ಮನೆ ಕೆಲಸವನ್ನು ಸಹ ಮಾಡ್ಬೋದು. ಆದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇರಬೇಕಾಗತ್ತೆ. ನಾವು ರಾತ್ರಿ ಮಿಷನಲ್ಲಿ ಬಟ್ಟೆಗಳನ್ನೆಲ್ಲ ಸೆಟ್ ಮಾಡಿ ಹೋಗಿ ಬೆಳಿಗ್ಗೆ ನಾವು ಬಟನ್ ಹಾಕಿ ಹಾಗೆ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸಹ ಈ ಮಿಷನನ್ನು ನಾವು ರನ್ ಮಾಡ್ಬೋದು. ಇದು ನಿಜವಾಗಿಯೂ ಮಹಿಳೆಯರು ಸ್ವಾವಲಂಬಿ ಆಗಲು ತುಂಬ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ನಮಗೆ ಸೀಸನ್ನಲ್ಲಿ ತುಂಬ ಬ್ಯುಸಿ ಇರ್ತೀವಿ, ಮನೆ ಕೆಲಸ ಮಾಡಿಕೊಂಡು ಈ ಥರ ವರ್ಕ್ ಮಾಡಬೇಕು.
ಆ ಥರ ನಾವು ತುಂಬ ಬ್ಯುಸಿ ಅನ್ಸೀಸನಲ್ಲೂ ಸಹ ವರ್ಕ್ ಇರ್ತವೆ. ನಾನು ಈ ಥರ 2 ಮಿಷನ್ ಇದ್ದಾವೆಲ್ವ, ಅನುಭವದ ಪ್ರಕಾರ ಹೇಳಬೇಕಂದ್ರೆ ನಮ್ಮ ಮಿಷನ್ ತಂದಾಗಿಂದ ನಾವು ಇವತ್ತು ಬಟ್ಟೆ ಇಲ್ಲ ಅಂತಲೇ ಇಲ್ಲ. ಪ್ರತಿದಿನ ಎಷ್ಟು ಹಾಕಿದರೂ ಸಾಕಾಗಲ್ಲ, ಅಷ್ಟು ಬಟ್ಟೆಗಳು ಬಂದಿವೆ ಫ್ರೆಂಡ್ಸ್. ಎಂಥ ಕಡಿಮೆ ಅಂದರೂ ನಾವು 500 ರೂಪಾಯಿಂದ ಡಿಸೈನನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಪೂರ ಕಮ್ಮಿ ಅಂದರೆ 450 ಸಹ ನಾವು ಹಾಕಿಕೊಡ್ತೀವಿ ಫ್ರೆಂಡ್ಸ್. ತುಂಬ ಸಿಂಪಲ್ ಡಿಸೈನು, ಅದರಲ್ಲೂ ಸಹ ನಾವು ಜರಿ ವರ್ಕನ್ನು ಹಾಕ್ತೇವೆ. ಈ ಥರ ಈ ಮಿಷನ್ ತಂದಾಗಿನಿಂದನೂ ಸಹ ನಾವು ಖಾಲಿ ಇಲ್ಲ ಅಂತಲೇ ಹೇಳ್ಬೋದು. ಶ್ರಮ ಪಟ್ಟರೆ ನಾವು ಸಕ್ಸಸ್ಸನ್ನು ಕಾಣ್ಬೋದು. ನಿಜವಾಗಿಯೂ ಹೇಳಬೇಕು ಅಂದರೆ ಈ ಮಿಷನ್ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು. ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂದರೆ ಅವ್ರ ಮನೆಯಲ್ಲಿ ಗಂಡ ದುಡಿತಾ ಇದ್ದರೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಈ ಉದ್ಯೋಗವನ್ನು ಮಾಡ್ಬೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಉದ್ಯೋಗವನ್ನು ಮಾಡಬಾರ್ದು ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ದರೆ ನಮಗೆ ಏನಂದರೆ ಅದು ಕಷ್ಟ ಅನಿಸಲ್ಲ. ನಾವು ತುಂಬ ಇಷ್ಟಪಟ್ಟು ಮಾಡೋದ್ರಿಂದ ಈ ವರ್ಕನ್ನು ನಾವು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಅಂತಲ್ಲ, ಯಾವುದೇ ವರ್ಕ್ಗಳನ್ನಾಗಲಿ ನಾವು ಮನಸ್ಫೂರ್ತಿಯಿಂದ ಇಚ್ಛೆಯಿಂದ ಮಾಡಿದ್ರೆ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ ಅಲ್ವಾ. ನಾವು ಕೆಲವೊಂದು ವಿಡಿಯೋಗಳಲ್ಲಿ ನಾವು ನಿಜವಾಗಿ ಹೇಳಬೇಕಂದ್ರೆ ನನಗೆ ಫೇಸ್ ತೋರ್ಸೋಕ್ಕೆ ಸ್ವಲ್ಪ ಭಯ ಇತ್ತು ಫ್ರೆಂಡ್ಸ್. ಯಾಕಂದರೆ ನಾನು ಕೆಲವೊಂದು ರೀಸನ್ಗಳು ಇದ್ವು. ನಮ್ಮ ಕೆಲವೊಂದಷ್ಟು ಜನ ಹೇಳಿದ್ರು ಫೇಸ್ ತೋರಿಸಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ, ಏನೋ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಬಟ್ ನನಗನ್ನಿಸ್ತು, ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ನಾವು PMC ಮೆಡಿಟೇಷನನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ಹೇಳ್ತಾರೆ ನಾವು ಯದ್ಭಾವಂ ತದ್ಭವತಿ ಅಂತ, ನಾವು ನೆಗೆಟಿವ್ ಥಿಂಕನ್ನು ಮಾಡಬಾರ್ದು ಅಂತ. ನಾನು ಯೋಚನೆ ಮಾಡಿದೆ ಫ್ರೆಂಡ್ಸ್, ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ, ನಾವೇನು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದೀವಲ್ವ ಅಂತ ನಾನು ತುಂಬಾ ಯೋಚನೆ ಮಾಡಿದೆ ಫ್ರೆಂಡ್ಸ್. ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಾವು ಯಾಕೆ ಹೆದರ್ಕೊಳ್ಬೇಕು. ತುಂಬ ಜನ ಹೆದರ್ಸಿದ್ರು ಫ್ರೆಂಡ್ಸ್, ಫೇಸ್ ತೋರಿಸಿದ್ರೆ ಚೆನ್ನಾಗಿರಲ್ಲ, ಆ ಥರ ಈ ಥರ ಏನೇನೋ ಹಾಕಿದ್ರು. ಬಟ್ ದೇವ್ರ ಮೇಲೆ ಭಾರ ಹಾಕಿ ನಾನು ಮಹಿಳೆಯರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಇದರಿಂದ ತುಂಬ ಜನರು ಸ್ವಾಭಿಮಾನಿಗಳಾಗಿ ಬದುಕೋಕೆ ಹೆಲ್ಪ್ ಆಗುತ್ತೆ. ಇದು ಒಂದೇ ಕೆಲಸ ಅಂತಲ್ಲ ಫ್ರೆಂಡ್ಸ್, ಟೈಲರಿಂಗು ಸಹ ತುಂಬಾ ಈಗ ಹಲವಾರು ಜನ ಡಿಫ್ರೆಂಟ್ ಆಗಿರೋ ಡಿಸೈನನ್ನು ಸ್ಟಿಚ್ ಮಾಡಿಸ್ತಾರೆ. ಅದರಲ್ಲೂ ಸಹ ನಾವು ಚೆನ್ನಾಗಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕೋದು. ನನಗೆ ಈ ಮಿಷನ್ನಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಮಿಷನ್ನು ತಗೋಬೇಕಾದ್ರೆ ಫ್ರೆಂಡ್ಸ್ ನನ್ನ ಕಡೆ ಅಮೌಂಟ್ ಇದ್ದಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಧೈರ್ಯನೂ ಇದ್ದಿಲ್ಲ. ನಾನು ಇದ್ರದ್ದು ಒಂದು ಕಥೆನೇ ಇದೆ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸ್ವಲ್ಪ ಚಿಕ್ಕದಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಈ ಮಿಷನ್ ತೊಗೋಬೇಕಾದ್ರೆ ನನಗೆ ಮೆಡಿಟೇಷನ್ ಕಾರಣ ಅಂತಲೇ ಹೇಳ್ಬೋದು. ನಾವು PMC ಮೆಡಿಟೇಷನ್ ಅಂತ ಮಾಡ್ತೀವಿ ಫ್ರೆಂಡ್ಸ್, ಪಿರಮಿಡ್ ಮೆಡಿಟೇಷನ್ ಅಂತ. ಅದರಲ್ಲಿ ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ. ನಾನು ಒಬ್ಬರು ಮೇಡಮ್ನವ್ರಿಗೆ ಕೇಳಿದೆ, ಏನಂದರೆ ಮೇಡಮ್ ನನ್ನ ಕಡೆ ಅಷ್ಟು ಅಮೌಂಟ್ ಇಲ್ಲ, ಬಟ್ ಮಿಷನ್ ತೊಗೋಬೇಕಂತ ನನಗೆ ನಿಜವಾಗಿ ತುಂಬ ಆಸೆ ಇದೆ. ಎಷ್ಟು ಆಸೆ ಇದೆ ಅಂದರೆ ನನಗೆ ಅದೇ ಧ್ಯಾನ, ಕುಂತರು ನಿಂತರು ನಾನು ಮಿಷನ್ ಅಂಗಡಿಗೆ ಹೋದರೆ ಮನೆಗೆ ಬರೋಕ್ಕೇ ಮನಸ್ಸಾಗ್ತದೆ. ಅಷ್ಟು ಮಿಷನ್ಗಳನ್ನು ಹಾಕಿರೋ ವರ್ಕ್ಗಳನ್ನು ನೋಡೋದು, ಮಿಷನ್ ನೋಡೋದು, ಅಷ್ಟು ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ನನಗೆ. ಎಂಬ್ರಾಯ್ಡ್ರಿಂಗ್ ಮಿಷನ್ ಶಾಪ್ಗೆ ಹೋದರೆ ಅಷ್ಟು ನನಗೆ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ತೊಗೋಬೇಕು. ಎಷ್ಟು ಅಮೌಂಟ್ ಆದರೂ ಗೊತ್ತಿಲ್ಲ, ನನಗೆ ಹೇಗೆ ತೊಗೋಬೇಕು ಅಂತ ಗೊತ್ತಿಲ್ಲ ಅಂದ್ಕೇಸಿ ನಾನು ನಮ್ಮ ಧ್ಯಾನದಲ್ಲಿ ಕ್ಲಾಸ್ ಮಾಡುವಂಥ ಮೇಡಮ್ರವರನ್ನು ಕೇಳಿದೆ ಫ್ರೆಂಡ್ಸ್. ಅವರು ಕೆಲವೊಂದಷ್ಟು ಟೆಕ್ನಿಕ್ಗಳನ್ನು ಹೇಳಿಕೊಟ್ರು. ನೀವು ಅಮೌಂಟ್ ಇಲ್ಲದೇ ಇದ್ದರೂ ಸಹ ನೀವು ಆ ಟೆಕ್ನಿಕ್ಗಳನ್ನು ಬಳಸಿದರೆ ನಿಮ್ಗೆ ಅಮೌಂಟ್ ಬರುತ್ತೆ, ನೀವು ಮಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಆ ಟೆಕ್ನಿಕ್ಕನ್ನು ಬಳಸಿ ನಾನು ಸುಲಭವಾಗಿಯೇ ಮಿಷನ್ ತೊಗೊಂಡೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ತಮಗೂ ಸಹ ಇದರಿಂದ ಉಪಯೋಗ ಆಗುತ್ತೆ ಅಂದರೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನನಗೆ ವಿಡಿಯೋಸು ನೋಡ್ತಾ ಇದ್ರಲ್ವಾ, ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಉತ್ತರಿಸ್ತೀನಿ ಫ್ರೆಂಡ್ಸ್.
ಮುಂದಿನ ದಿನಗಳಲ್ಲಿ ಯಾವ ಶಾಪಲ್ಲಿ ನಾನು ಮಿಷಿನ್ ತೊಗೊಂಡೆ ಆ ಶಾಪನ್ನು ಸಹ ನಾನು ಪರಿಚಯ ಮಾಡಿಸ್ತೀನಿ. ನಮ್ಮ ಈ ಎಂಬ್ರಾಯ್ಡ್ರಿಂಗ್ ಮಿಷಿನ್ ನೀವು ತಗೋಬೋದು, ನೀವು ಅರ್ನ್ ಮಾಡಿ ಸ್ವಾವಲಂಬಿ ಇದೇ ಅಂತಲ್ಲ, ಇನ್ನೂ ಹಲವಾರು ಮಹಿಳೆಯರು ಮನೆಯಲ್ಲೇ ಮಾಡುವಂಥ ಉದ್ಯೋಗಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ಗೊತ್ತಿರುವಂಥ ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.